ಮಾಡಬೇಕಾಗಿದೆ ಸರ್. ಕೇವಲ ಜಿಲ್ಲೆಗಳನ್ನ ನೋಡಿ, ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆಗಳನ್ನ 97 ಕೊಡ್ಲಿಕ್ಕೆ ರೆಡಿ ಆಗಿದ್ದು ನಮ್ಗೆ ಕರ್ಸ್ಕೊಂಡು ಹೋಗ್ಬಿಡ್ತು ಕೈಯಿಂದ. ಅದಂದ್ರೆ ಪ್ರಯತ್ನ ಮಾಡಿದ್ರೆ ಇವತ್ತಿನ ನಾಯಕನ ತರಕ್ಕೆ ಸಾಧ್ಯತೆ ಇಲ್ಲ ಅಂತಲ್ಲ. ಇವತ್ತು ವರ್ಷದ ಇನ್ನೂ ನಾವು ಹೋಗಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ವಿ. ಅವ್ರು ನಮ್ಗೆ ಕೊಡಬೇಕು ಹಕ್ಕು ಕೇಳ್ತಾ ಇಲ್ಲ, ಹಕ್ಕಳು ಕೇಳ್ತಾ ಇಲ್ಲ. ಇವತ್ತಿನ ಅವ್ರ ಕೇಳಿಕೆಯನ್ನು ನೋಡಿದಾಗ ರಿಕ್ವೆಸ್ಟ್ ಮಾಡಲಿಲ್ಲ ಅಂತಲ್ಲ. ಹೌದು, ದೊಡ್ಡ ಪೋಸ್ಟ್ನಲ್ಲಿದ್ದಾರಪ್ಪ, ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು, ಬಟ್ ಅದರಲ್ಲೇ ಕಾನ್ಫಿಡೆನ್ಸ್ ಬೇಕು, ಮಾಡಲೇಬೇಕಪ್ಪ ಅನ್ನುವಂಥ ಹಠ ಇವತ್ತಿನ ನಾವು ಬರ್ತಾ ಇಲ್ಲ. ಮಾಡ್ತಾರೆ ಸರ್. ಕೇವಲ ಜಿಲ್ಲೆ ಘೋಷಣೆಗಾಗಿ ಸೋದು ಸುಣ್ಣಾದ್ರ ಇವರು. ಅದು ನೋಡ್ರಿ, ಇಲ್ಲಿವರೆಗೆ ಅದನ್ನ ನೋಡಿದಾಗ, ಇದನ್ನೆಲ್ಲ ಡೆವಲಪ್ಮೆಂಟ್ ನೋಡಿದಾಗ ಇಲ್ಲಿವರೆಗೆ ಇಲ್ಲಿ ಯಾರೇ ಇರಲಿ, ಏನಂತೀರ ನೀವು, ಜೊಲ್ಲೆ ಅವ್ರು ಬರಲಿ, ಇಲ್ಲಪ್ಪ ಅಂತಂತಂದರೆ ನಮ್ಮ ಸೌದಿ ಅವರು ಬರಲಿ, ಜಾರಕಿಹೊಳಿ ಅವ್ರ ಬ್ರದರ್ಸ್ ಬರಲಿ, ಹೆಬ್ಬಾಳ್ಕರ್ ಬರಲಿ, ಇವರೆಲ್ಲರೂ ಬರಲಿ, ಕೇವಲ ಜಿಲ್ಲೆ ಮಾಡಿಸೋದಕ್ಕೆ ಸೋದು ಸುಣ್ಣ ಆದ್ರ ಈ ಇಲ್ಲಿವರೆಗೆ ತಡ ಆಗಿದ್ದು ನೋಡಿದ್ರೆ ಅಟ್ಲೀಸ್ಟ್ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆಗಳಾಗಿ ಎಂದೂ ಘೋಷಣೆ ಆಗಬೇಕು. ಮೊದಲು ಗೋಕಾಕ್, ಅದರಲ್ಲಿ ಎರಡು ಮಾತ್ರ ಇಲ್ಲ. ಆರಂಭ ಆಗಿದ್ದು 3 ಆಯೋಗಗಳು ಶಿಫಾರಸು. ಅಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಜಮಖಂಡಿ, ಅಯ್ಯೋ ಸರ್, ಅಲ್ಲಿದು ಹೇಳ್ತೀನಿ ನಿಮಗೆ. ನಾನು ನೆನ್ನೆ ಸ್ವಲ್ಪ ಕೆಲಸದ ಮೇಲೆ ಅಲ್ಲಿ ಹಳೆ ತಹಸೀಲ್ದಾರ್ ಆಫೀಸ್ಗೆ ಹೋಗಿದ್ದೆ ಸರ್. ಅಲ್ಲಿ ಹೇಳ್ತೀನಿ ನಿಮಗೆ, ಕಾರ್ಮಿಕರ ಒಂದು ಆಫೀಸ್ ಐತೆ, ಕಾರ್ಮಿಕ ವಿಭಾಗದ್ದು ಹೆಲ್ತ್ ಆಫೀಸ್ ಐತೆ, ಓಕೆ, ತಾಲೂಕಾ ಹೆಲ್ತ್ ಆಫೀಸ್ ಐತೆ, ಆಮೇಲೆ ಲ್ಯಾಂಡ್ ರೆಕಾರ್ಡ್ಸ್ದ ಆಫೀಸ್ ಐತೆ ಸರ್. ಅದನ್ನು ನೋಡ್ಬಿಟ್ರೆ ಭೂತ್ ಬಂಗ್ಲೆ ಒಳಗಡೆ ಸರ್. ನಿಮಗೆ ಹೇಳ್ತೀನಿ, ಆ ಒಂದು ಕಟ್ಟಡದಲ್ಲಿ ಆ ಫುಟೇಜಸ್ಗಳನ್ನು ನಾವು ನಿಮಗೆ ತೋರಿಸ್ತೀವಿ ವೀಕ್ಷಕರೇ, ಇನ್ಕ್ಲೂಡಿಂಗ್ ಜಿಯೋ ಟ್ಯಾಗ್. ಅದರ ಏನಂತಾರೆ ನೀವು, GPS ಮಾಡ್ಕೊಂಡು ಬಂದಿದ್ದೀನಿ ನಾನು ಅದನ್ನು. ಅಲ್ಲಿ ಸರ್ ಹಿಂದ್ಗಡೆ ನಾನು ಈ ಮಾತನ್ನು ಅನ್ಬಾರ್ದು, ಬಟ್ ಯೂಸ್ಡ್ ಕಾಂಡೋಮ್ಸ್ ಪ್ಯಾಕೆಟ್ಗಳು ಬಿದ್ದಿದ್ವು ಅಲ್ಲಿ. ಫಾಸ್ಟ್ ಆಫೀಸರ್ಗಳು ಅಂತ ನೋಡ್ತಾ ಇದ್ವಿ ನಾವು. ಅಲ್ಲ ಸರ್, DC ಆಗಲಿ AC ಆಗಲಿ ಏನು ಮಲಿಕೊಂಡಿದ್ದಾರಾ ಸರ್ ಇಲ್ಲಿ? ಮಲಿಕೊಂಡವ್ರಾ? ವೈ ದೇ ಆರ್ ಡೂಯಿಂಗ್ ಸಚ್ ಕೈಂಡ್ ಆಫ್ ಅ ಥಿಂಗ್ಸ್? ಮತ್ತು ಇಲ್ಲಿ ಏನಂತೀರ ನೀವು, ನಾವು ಅಭಿವೃದ್ಧಿ ಪಡಿಸ್ಬೇಕಂತೀವ್ರಿ, ಅಭಿವೃದ್ಧಿ ಆಗ್ತಾ ಇಲ್ಲ. ಯಾಕಾಗಲ್ಲ ಸರ್? ದಕ್ಷಿಣ ಕರ್ನಾಟಕದಲ್ಲಿ ಸರ್ ನಾನು ನೋಡಿದಾಗೆ ಏನಿಲ್ಲಪ್ಪ ಅಂದರು, ರಾಮನಗರಕ್ಕೊಮ್ಮೆ ಹೋಗಿದ್ದೆ ನಾನು. ರಾಮನಗರಕ್ಕೆ ಹೋದಾಗ ಸರ್ ಮಿನಿಮಮ್ ನಾನು 8ರಿಂದ 10 ಮೊಬೈಲ್ ಕ್ಲಿನಿಕ್ಗಳನ್ನು ನೋಡಿದ್ದೀನಿ. ಮೊಬೈಲ್ ಕ್ಲಿನಿಕ್ಸನ್ನು ನೋಡಿದ್ದೀನಿ ನಾನು. ಮೊಬೈಲ್ ಕ್ಲಿನಿಕ್ಸ್ ಅಂದರೆ ದಾರಿಲಿ ಏನಿದೆ, ಮೊಬೈಲ್ ಕ್ಯಾಂಟೀನು ಹಂಗೆ ಹಿಂಗೆಲ್ಲ ಮಾಡ್ತಾರಲ್ಲ, ಆ ಟೈಪ್ ಮೊಬೈಲ್ ಕ್ಲಿನಿಕ್ಸ್ಗಳಿವೆ. ಅದರಲ್ಲಿ ಒಬ್ಬ ಡಾಕ್ಟರ್ ಇರ್ತಾನೆ ಚೆಕಪ್ ಮಾಡೋದಕ್ಕೆ. ಇಲ್ಲಿ ಎಲ್ಲಿ ಸರ್, ಆಂಬುಲೆನ್ಸ್ಗಳೇ ಫೋನ್ ಹಚ್ಚಿದ ತಕ್ಷಣ ಅರ್ಧ ಗಂಟೆ ಮೇಲ್ಪಟ್ಟಾಗಿ ಬರ್ತವೆ, ಮೇಲೆ ಬರ್ತವೆ. ಇವೆಲ್ಲ ಏನಕ್ಕೆ ಇವರು, ನಾನು ರಾಜ್ಯದ CM ಆಗ್ತೀನಿ, ನಾನು ರಾಜ್ಯದ ಉಪಮುಖ್ಯಮಂತ್ರಿ ಆಗ್ತೀನಿ, ನಾನು ಅದನ್ನ ಆಗ್ತೀನಿ ಇದನ್ನ ಆಗ್ತೀನಿ ಅಂತ ಹೇಳ್ಕೊಂತಾರೆ ಸರ್. ಇವೆಲ್ಲ ಅಭಿವೃದ್ಧಿ ಯಾವಾಗ ಆಗುತ್ತೆ ಸರ್? ಅದನ್ನು ತರುವಂಥ ಘಟ್ಸು ಬರಬೇಕಾಗಿದೆ, ಆಮೇಲೆ ಮಾಡಬೇಕಾಗಿದೆ. ಅದು ಅವ್ರಲ್ಲಿ ಬರ್ತಾ ಇದೆನೋ ಇಲ್ಲೋ ಗೊತ್ತಿಲ್ಲ, ಬಟ್ ಆಗಬೇಕಾಗಿತ್ತು, ಅದು ಆಗಿಲ್ಲ. ಇದಕ್ಕೆ ಕಾರಣ ಈಗಾಗಲೇ ಹೇಳಿದಂಗೆ ನಿಮಗೆ, ನಮ್ಮ ಕಡೆ ಜನ ಬೆಂಗಳೂರಿಗೆ ಹೋದ್ರೆಲ್ಲ ಶಿಫ್ಟ್ ಆಗಿ ಹೋದ್ರೆ ಬೆಂಗಳೂರು ಗ್ರೇಟ್ ಸ್ವರ್ಗ ಅನ್ನೋಂಗೆ ಉಳ್ಕೊಂಡು ಹೋಗಿಬಿಡ್ತಾ ಇದ್ದಾರೆ. ನಮ್ಮ ನಾಡನ್ನು ಸ್ವರ್ಗ ಮಾಡಬೇಕಪ್ಪ, ಬೆಳೆಸಬೇಕು ಅನ್ನೋಂಥದ್ದೆಲ್ಲ ತಾನಾಗಿ ಟೈಮ್ ತಕ್ಕಂಗೆ ಬೆಳೀತಾ ಇದ್ದವು. ಯಾರು ಬೆಳೆಸ್ತಾ ಇಲ್ಲ ಅವತ್ತನ್ನು ಉತ್ತರ ಕರ್ನಾಟಕದ್ದು. ಸಮಯ ಬಂದಾಗ ಒಂದು ಸಮಯ ಬಂದಾಗ ನಾವು ದೊಡ್ಡವ್ರು ಆಗ್ತೀವಲ್ಲ, ಹಂಗೆ ಅಷ್ಟೇ. ಸ್ವಲ್ಪ ನೋವಿನಿಂದ ಹೇಳ್ಕೊಂತ ಇದ್ದೀನಿ. ಅದೇನೋ ಅಂತಾರಲ್ಲ, ಕಾಂಗ್ರೆಸ್ ಗಿಡಕ್ಕೆ ಕಸ ಬರುತ್ತಲ್ಲ, ಆ ಕಾಂಗ್ರೆಸ್ ಗಿಡಕ್ಕೆ ಏನೋ ಗೊಬ್ಬರ ಹಾಕೋದು ಏನೋ ಬೇಡ, ತಂತಾನೆ ಬೆಳ್ಕೊಂಡ್ಬಿಡುತ್ತೆ. ಹಂಗಾದಂಗೆ ಆಗಿ ಹೋಗ್ಬಿಟ್ಟಲ್ಲ, ಬೆಳೀತದಿಲ್ಲ ಅಂತಲ್ಲ, ಬೆಳಿತಾನೆ ಇದ್ದದಿಲ್ಲ ಅಂತಲ್ಲ. ಇವತ್ತು ನೋಡ್ರಿ ಯಾವ ರೀತಿಯಾಗಿ ಜನಸಂಖ್ಯೆ ಹೆಚ್ಚಾಗ್ಲಿರುತ್ತೆ ಎಲ್ಲ ಗೊತ್ತದ ನಿಮಗೆ. ಹುಬ್ಳಿ ಧಾರವಾಡ ಬೆಂಗಳೂರನ್ನು ಮೀರಿಸಿ ಬೆಳಿಬೇಕಾಗಿದ್ವು ಇವತ್ತು. ಹೌದು, ಜನಸಂಖ್ಯೆ ಹೆಚ್ಚಾಗಿದೆ, ಎಲ್ಲ ಆಗಿದೆ. ಆದ್ರೆ ಬೆಂಗಳೂರಲ್ಲಿದ್ದಂತೆ ಎಲ್ಲ ಸ್ವಲ್ಪ ಬಂದಿದ್ದಾವೆ ಇವತ್ತು ಅಂತ ಪ್ರಶ್ನೆ ಮಾಡಿದಾಗ, ಗುಲ್ಬರ್ಗಾದಲ್ಲಿ ಬಂದಿದ್ದಾವೆ ಎಲ್ಲನೂ ಅಂತ ವಿಚಾರ ಮಾಡಿದಾಗ, ನಮ್ಮ ಬೆಳಗಾವಿಯಲ್ಲಿ ಎಲ್ಲ ಬೆಂಗಳೂರು ಅಂತ ಬಂದಿದ್ದಾವೆ ಅಂತ ವಿಚಾರ ಮಾಡಿದಾಗ ಸರ್, ಬೆಂಗಳೂರಿಗಿನ್ನ ಬೆಳಗಾವಿ ಶ್ರೀಮಂತ ಐತೆ. ಗೂಗಲಲ್ಲಿ ಹೊಡೆದ ತಕ್ಷಣ ವಿಚ್ ಇಸ್ ದ ಏನಂತಾರೆ ರಿಚೆಸ್ಟ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಅಂತ ಹೊಡೆದ ತಕ್ಷಣ ಉಡುಪಿ, ನೆಕ್ಸ್ಟ್ ಬರೋದೆ ಬೆಳಗಾವಿ, ಆಮೇಲೆ ರಾಯಚೂರು. ಬೆಂಗಳೂರು ಎಲ್ಲಿದೆ ಸರ್? ಇಷ್ಟೆಲ್ಲ ಇದು ಅಂದರೆ ಇಲ್ಲಿ ಶುಗರ್ ಇಂಡಸ್ಟ್ರಿ